ನಮಸ್ಕಾರ ಎಲ್ಲರಿಗೂ. ಸ್ವೀಟ್ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಆದಾಗ ಅಥವಾ ಪೂಜೆಗೆ ಪಿಕ್ಕಾಗಿ ನೈವೇದ್ಯ ಮಾಡೋಕ್ಕಾಗಿರ್ಬೋದು, ತುಂಬಾ ಸುಲಭವಾಗಿ ಮಾಡುವಂತ ರವೆ ಲಡ್ಡುನ ಹೇಗ್ ಮಾಡುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ಭೀಮನ ಅಮಾವಾಸ್ಯೆ ಇರೋದ್ರಿಂದ ಇದನ್ನೇ ನೀವು ಸ್ವೀಟ್ ಆಗಿ ಮಾಡಬಹುದು. ಬನ್ನಿ ಹೇಗ್ ಮಾಡುದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ. ತುಂಬಾ ಸುಲಭವಾಗಿ ಹಾಗೆ ಮೃದುವಾದ ರವೆ ಲಡ್ಡುನ ಹೇಗ್ ಮಾಡುದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ತಗೊಂಡು ತಳ ಹಿಡಿದಿರುವಂತಹ ಪಾತ್ರೆನೇ ತಗೊಳ್ಳಿ. ನಾನ್ ಸ್ಟಿಕ್ ಆಗಿರಬಹುದು ಅಥವಾ ತಳ ಹಿಡಿದಿರುವಂತಹ ಯಾವುದೇ ಪಾತ್ರನೋ. ಅದಕ್ಕೆ ಒಂದು 4 ರಿಂದ 5 ಸ್ಪೂನ್ ತುಪ್ಪ ಹಾಕಿ ಚಿರೋಟಿ ರವೆ ಅಥವಾ ಸೂಜಿ ರವೆನ ಹಾಕಿ ಚೆನ್ನಾಗಿ ಹುರಿದ್ಕೊಳ್ಳಿ. ಮಿನಿಮಮ್ ಅಂದ್ರೂ 20 ನಿಮಿಷ ಸಿಮ್ಮಲ್ಲಿ ಇದನ್ನ ಹುರಿದ್ಕೊಳ್ಬೇಕು. ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಿದ್ರೆ ತುಪ್ಪನ ಕೂಡ ನೀವು ಮಿಡಲ್ ಆಡ್ ಮಾಡ್ಕೊಳ್ಬಹುದು. ಇದನ್ನ ಚೆನ್ನಾಗಿ ಹುರಿಬೇಕು. ನಿಮ್ಗೆ ಬೇಕಿದ್ರೆ ತೆಂಗಿನಕಾಯಿ ತುರಿನೂ ಕೂಡ ಇದನ್ನ ಆಡ್ ಮಾಡ್ಕೊಂಡು ಹುರ್ಕೊಳ್ಬಹುದು. ನಾನಿಲ್ಲಿ ತೆಂಗಿನಕಾಯಿ ಹಾಕಿಲ್ಲ. ಇದನ್ನ ಚೆನ್ನಾಗಿ 20 ನಿಮಿಷಗಳ ಕಾಲ ಹುರಿದ ಮೇಲೆ ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊಳ್ಳಿ. ನೋಡಿ, ಈ ತರ ಕಲರ್ ಚೇಂಜ್ ಆಗಬೇಕು, ಹಾಗೆ ಘಮ ಬರುತ್ತೆ, ಅಲ್ಲಿ ತನಕ ಹುರಿದ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ಳಿ. ಇವಾಗ ಅದೇ ಪಾತ್ರೆಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಅನ್ನ ಹುರಿದ್ಕೊಳ್ಳೋಣ. ನಾನಿಲ್ಲಿ ಕಟ್ ಮಾಡಿರುವಂತಹ ಬಾದಾಮಿ ಹಾಗೆ ಗೋಡಂಬಿ ಹಾಕಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ನೋಡ್ಕೊಳ್ಳಿ. ನಾನಿಲ್ಲಿ ಮಾಡಿರೋದು 1 ಕಪ್ ಆಗಿರೋದ್ರಿಂದ ಸ್ವಲ್ಪ ಹಾಕ್ತಾ ಇದ್ದೀನಿ. ಫಸ್ಟ್ ಗೋಡಂಬಿ ಹಾಗೆ ಬಾದಾಮಿನ ಹಾಕಿ ಹುರಿದ್ಕೊಂಡು ಇದು ಸ್ವಲ್ಪ ಗೋಲ್ಡನ್ ಕಲರ್ ಬಂದ ಮೇಲೆ ದ್ರಾಕ್ಷಿನ ಹಾಕಿ ಹುರಿದ್ಕೊಳ್ಳಿ. ದ್ರಾಕ್ಷಿ ಚೆನ್ನಾಗಿ ಹುರಿದ ಮೇಲೆ ಇದನ್ನ ನಾವು ರವೆ ಹಾಕಿದ್ದೀವಲ್ಲ ಅದೇ ಪಾತ್ರೆಗೆ ಹಾಕಿ ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಕಪ್ ರವೆಯಲ್ಲಿ ಒಂದು 10 ರಿಂದ 12 ಲಡ್ಡು ಮಾಡಿದ್ದೀನಿ. ನೀವು ಆ ಬೇಸಿಸ್ ಮೇಲೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಆ ಪಾತ್ರದಲ್ಲಿರೋ ತುಪ್ಪ ಕೂಡ ಅದೇ ರವೆಗೆ ಆಡ್ ಮಾಡಿಕೊಂಡು 1 ಕಪ್ ರವೆಗೆ 3/4 ಕಪ್ಪಿನಷ್ಟು ಸಕ್ಕರೆನ ಪೌಡರ್ ಮಾಡಿ ಹಾಕಿದ್ದೀನಿ. ನಿಮ್ದು ಸಕ್ಕರೆ ಸ್ವೀಟ್ ಜಾಸ್ತಿ ಬೇಕೆಂತಿದ್ರೆ ಸಕ್ಕರೆ ಆಡ್ ಮಾಡ್ಕೊಳ್ಬಹುದು. ಅದಕ್ಕೆ 1/4 ಚಮಚ ಅಷ್ಟು ಏಲಕ್ಕಿ ಪುಡಿನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ರವೆ ಜೊತೆ ಹೊಂದ್ಕೊಳ್ಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಚ್ಚಗಿರುವಾಗಲೇ ನೀವು ಉಂಡೆ ಕಟ್ಟಬೇಕು. ಇವಾಗ ಇದಕ್ಕೆ ಬಿಸಿ ಇರುವಂತ ಅಂದ್ರೆ ಉಗುರು ಬೆಚ್ಚಗಿರುವಂತ ಹಾಲನ್ನ ಹಾಕಿ ಈ ತರ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊಳ್ಳಿ. ಬೇಕಿದ್ರೆ ಸ್ವಲ್ಪ ತುಪ್ಪ ಹಾಕೊಳ್ಳಿ, ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ತರ ಚೆನ್ನಾಗಿ ಉಂಡೆ ಕಟ್ಕೊಂಡ್ರೆ ತುಂಬಾ ಸುಲಭವಾಗಿ ಮಾಡುವಂತ ಸ್ವೀಟ್ ಇದು. ನೀವು ಪೂಜೆಗೆ ನೈವೇದ್ಯಕ್ಕೆ ಪಟ್ ಅಂತ ಮಾಡ್ಕೊಡ್ಬೇಕು ಅಥವಾ ಸ್ವೀಟ್ ತಿನ್ಬೇಕು ಅಂತ ಆಸೆ ಆದಾಗ ಪಟ್ ಅಂತ ಮಾಡುವಂತ ಸ್ವೀಟ್ ಅಂತಾನೆ ಹೇಳ್ಬೋದು. ಹಾಗೆ ಟೇಸ್ಟಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗಾದ್ರೆ ಮತ್ತೆ ಸಿಗುವ. ಟೇಕ್ ಕೇರ್, ಬಾಯ್.